ಮಾಡ್ತೀನಿ ಅನ್ನಿಸ್ಬಿಟ್ಟು. ನನಗೆ ನಾನು ಹಂಪೆಗೆ ಹೋಗಿದ್ದಾಗ ನಾನು ಹೊಸಪೇಟೆಯಿಂದ ಬರ್ಬೇಕಾದ್ರೆ ನನಗೆ ನಾವು ಏನು ದಾರಿ ಇಲ್ಲದೆ ನಾವು ತಿರುಗಾಡ್ತಿದ್ವಿ, ಹೆಂಗೆ ಹೋಗೋದು, ಟ್ರೈನಿಗೆ ಹೋಗೋದು, ಬಸ್ಸಿಗೆ ಹೋಗೋದು ಅಂತ. ನಮಗೆ ಇಲ್ಲಿ ಪರಿಚಯ ಆದರು 1 ಗಂಟೆ ಅಷ್ಟೇ, ಅಶೋಕಣ್ಣ ಅಂತ. ಅವರು ನಿಮಗೆ ಹೀಗೆ ಹೋಗ್ರಿ, ಟ್ರೈನಿಗೆ ಹೋಗ್ರಿ ಅಂತ ಹೇಳಿದ್ರು. ನಾವು ಕರೆಕ್ಟಾಗಿ ಅವ್ರು ಬಂದರೆ ಟ್ರೈನ್ ಇತ್ತು ನಮ್ಮೂರಿಗೆ ಹೋಗೋಂಥದ್ದು. ಅವ್ರ ಮುಖದಲ್ಲಿ ನನಗೆ ತೇಜಸ್ ಕಂಡುಬಿಟ್ಟು ನನಗೆ ಯಾರೋ ಒಬ್ಬ ಮಹಾ ವ್ಯಕ್ತಿ ಅನ್ನಿಸ್ಬಿಡ್ತು. ಅವ್ರ ನಂಬರ್ ನಾನು ಇಟ್ಕೊಂಡು ನಾನು ಅವರು ಮೆಸೇಜ್ ಎಲ್ಲ ಮಾಡ್ತಾಯಿದ್ರು. ವಾಟ್ಸಪ್ಪಲ್ಲಿ ನನ್ನ ಕನೆಕ್ಷನ್ ಇತ್ತು, ಅದೇನಿಲ್ಲ, ಸುಮ್ಮನೆ ಅವ್ರು ಹಾಕೋರು. ಆದರೆ ಅವರು ಇದನ್ನು ನೋಡ್ಬಿಟ್ಟು ನನಗೆ ಇವ್ರು ಮಹಾ ವ್ಯಕ್ತಿ ಅನ್ನಿಸ್ಬಿಡ್ತು. ನಿಜವಾಗ್ಲೂ ನಾನು ಅವರಲ್ಲಿ ದೇವರನ್ನು ಕಂಡೆ. ನನಗೆ ಅವ್ರು ಹೇಳಿದ್ದು, ಅವರು ವಾಟ್ಸಪ್ಪಲ್ಲಿ ಇದನ್ನು ಹಾಕಿದ್ರು, ನನಗೆ ನಿಜವಾಗೂ ಆಹ್ವಾನ ಅಂತಲೇ ತಿಳ್ಕೊಂಡೆ. ತುಂಬ ಚೆನ್ನಾಗಿದೆ ಅಣ್ಣ, ಇದೆಲ್ಲ ನೋಡಿ ಓದಿದೆ ಒಂದ್ಸಲ, ಪಾಂಪ್ಲೆಟ್ ಓದಿದೆ. ಆಮೇಲೆ ತುಂಬ ಚೆನ್ನಾಗಿದೆ ಅಣ್ಣ ಅಂದೆ. ಬನ್ನಿ ನೀವು ಅಂತ ಹೇಳಿದ್ರು. ಅಲ್ಲ, ನಾನು ಬರೋಕ್ಕೆ ಯಾರೂ ಇಲ್ಲ ನನಗೆ ಅಂತಂದೆ. ಯಾರನ್ನಾರು ಕರ್ಕೊಂಬನ್ನಿ ನಿಮ್ಮ ಮನೆಯಲ್ಲಿ ಅಂದರು. ಫ್ರೆಂಡ್ಸ್ ಯಾರು ಬರೋಲ್ಲ, ನನ್ನನ್ನು ಯಾರು ನಂಬಲ್ಲ, ಯಾರು ಬರೋಲ್ಲ, ಏನು ಮಾಡೋದು, ನನಗೆ ಹೋಗೋಕ್ಕೆ ತುಂಬ ಆಸೆ ಆಯಿತು. ಆಮೇಲೆ ಯಾರನ್ನಾರು ಕರ್ಕೊಂಬನ್ನಿ ಅಂದರು. ನನ್ನ ಸಿಸ್ಟರ್ಗೆ ಹೇಳಿದೆ, ಅವ್ರಿಗೆ ಬರೋಕ್ಕಾಗಲಿಲ್ಲ. ಆಮೇಲೆ ಹೆಂಗೋ ಮಾಡಿಬಿಟ್ಟು ನಾನು ಒಬ್ಬಳೇ ಬಂದು ಅವ್ರಿಗೆ ಕಾಂಟ್ಯಾಕ್ಟಲ್ಲಿದ್ದೆ. ನಿವೇದಿತಾ ಅಂತ ಒಂದು ಹೆಸರು ಹೇಳ್ಕೊಟ್ರು. ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನನಗೆ ಲಾಸ್ಟಿಗೆ ಇಲ್ಲಿ ಬಂದಾಗ ದೇವ್ರ ಥರನೇ ನನಗೆ ಎಲ್ಲ ಸಿಕ್ಬಿಟ್ರು. ನಾವು ಆಟೋದಲ್ಲಿ ಬಂದ್ವಿ. ನಿಜವಾಗೂ ಖುಷಿ ಆಯಿತು. ಈ ಥರ ಫಂಕ್ಷನ್ ಮಾಡಬೇಕು. ನಮ್ಮಲ್ಲಿ ಇಲ್ಲಿ ಎಲ್ಲ ಜನರು ಕಣ್ಣಾಡಿದ್ರೆ ಹೊಳಪಿದೆ, ದೇವರು ಇದ್ದಾರೆ ಅದರಲ್ಲಿ ಅಲ್ವಾ. ನಮ್ಮ ಆತ್ಮ ಎಷ್ಟು ನಾವು ಖುಷಿಯಾಗಿದ್ದೀವಿ ಅನ್ಸುತ್ತಲ್ಲ. ಈ ಥರ ಫಂಕ್ಷನ್ ತುಂಬ ಆಗಬೇಕು. ಆಮೇಲೆ ನಾವು ಒಳ್ಳೇದಾದ್ರೆ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲೂ ಒಳ್ಳೇದು ಮಾಡಬೇಕು. ನಾವು ಟ್ರೈ ಮಾಡಬೇಕು ಯಾವ ಜೊತೆಗೆ ಯೂಸ್ ಆಗುತ್ತೆ ಅಂತ ಅಲ್ವಾ. ನಾವು ಹೋಮ್ ಅಂತ ಪಠಿಸ್ತೀವಿ, ಆಮೇಲೆ ಪಾರಾಯಣ ಮಾಡಿದ್ವಿ. ನಾವು ಹೋಮ್ ಅಂತ ಹೇಳಿ ಆದಮೇಲೆ ನಾವು ಸ್ಟ್ರಾಂಗ್ ಆದ್ವಿ, ಮೆಂಟಲಿ ಸ್ಟ್ರಾಂಗ್ ಆದ್ವಿ. ನಮಗೆ ಬೇಜಾರಾದಾಗ, ನಮಗೆ ಶಕ್ತಿ ಇದ್ದಾಗ ನಾವು ಹೋಮ್ ಪಡಿಸಿದ್ರೆ ನಿಜವಾಗೂ ನಾವು ಎನರ್ಜೆಟಿಕ್ ಆಗ್ತೀವಿ. ನಮ್ಮ ಮೆಂಟಲಿ, ಹಾರ್ಟಿಲಿ ನಾವು ತುಂಬ ಎನರ್ಜೆಟಿಕ್ ಆಗ್ತೀವಿ. ಇದನ್ನು ನಮ್ಮ ಋಷಿಗಳಿಗೆ, ನಮ್ಮ ಗುರುಗಳಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಿದ್ದೀನಿ. ಇದಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಇಂಥ ಫಂಕ್ಷನ್ ಮಾಡಿದ್ರಲ್ಲ, ಇಂಥ ಫಂಕ್ಷನ್ಸು ತುಂಬ ಮಾಡಲಿ, ತುಂಬ ಆಗಲಿ, ಜನಗಳೆಲ್ಲ ಒಳ್ಳೇದಾಗಲಿ ಅನ್ನೋದು ನನ್ನ ಆಸೆ.